ಇದನ್ನು ಈ ಪ್ರಶ್ನೆಯನ್ನು ದಯವಿಟ್ಟು ವಿರೋಧ ಪಕ್ಷದವ್ರಿಗೆ ಕೇಳೋದು ಬಿಟ್ಟು ಆಡಳಿತದಲ್ಲಿರೋವಂಥ ಕೇಂದ್ರ ಸರ್ಕಾರದ ನಾಯಕರು ಯಾರು ನಮ್ಮ ರಾಜ್ಯದಿರ್ಬೋದು ರಾಷ್ಟ್ರದಿರ್ಬೋದು, ಜೋಶಿ ಅವರಿಗೆ ನಮ್ಮ ಬಜೆಟ್ ಬಗ್ಗೆ ಕಮೆಂಟ್ ಮಾಡೋ ಪುರ್ಸೊತ್ತಿದೆ, ಸಿದ್ದರಾಮಯ್ಯವ್ರ ಬಗ್ಗೆ ಮಾತನಾಡೋ ಪುರ್ಸೊತ್ತಿದೆ, ನನ್ನ ಬಗ್ಗೆ ಮಾತಾಡೋ ಪುರ್ಸೊತ್ತಿದೆ. ಆದರೆ ದೇಶದ ಮರ್ಯಾದೆ ಹೋಗ್ತಾ ಇದ್ದಾಗ ಒಬ್ಬರು ಕೂಡ ಚಕಾರ ಎತ್ತಾ ಇಲ್ಲಲ್ಲ. ಅಂಥದ್ದು ಏನಿದೆ ಇವ್ರ ಬಳಿ, ಟ್ರಂಪ್ ಅವ್ರ ಬಳಿ? ಟ್ರಂಪ್ ಅವ್ರು ಏನು ಹೇಳ್ತಾರೆ ಸರ್, ನಾನು ಬೇಕಾದರೆ ಮೋದಿಯವರ ಕೆರಿಯರ್ನ ಡಿಸ್ಟ್ರಾಯ್ ಮಾಡಿಬಿಡ್ಬೋದು, ನಿರ್ನಾಮ ಮಾಡಿಬಿಡ್ಬೋದು, ನಾಶ ಮಾಡಿಬಿಡ್ಬೋದು, ಆದರೆ ಮೋದಿ ನನ್ನ ಒಳ್ಳೆ ಸ್ನೇಹಿತ, ಅದಕ್ಕೆ ನಾನು ಮಾಡ್ತಾ ಇಲ್ಲ. ಏನಿದೆ ಅವ್ರ ಹತ್ರ? ಅಂಥದ್ದು ಏನಿದೆ ಮೋದಿಯವ್ರ ಬಗ್ಗೆ? ಯಾವ ವಿಡಿಯೋ ಇದೆ? ಎಪ್ಸ್ಟೀನ್ ಫೈಲ್ಸಲ್ಲಿ ಏನಾದರೂ ಇದೆಯಾ? ಎಲ್ಲೋದ್ರು ಹರ್ದೀಪ್ ಸಿಂಗ್ ಪುರಿಯವರು, ನಮ್ಮ ಇಂಧನ ಸಚಿವರು, ಎಪ್ಸ್ಟೀನ್ ಅಂದ ತಕ್ಷಣವೇ ಸಾಲ್ಗಟ್ಟೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರಲ್ಲ. ಇವತ್ತು LPG ದರ ಎಷ್ಟಾಗಿದೆ, ಕಚ್ಚಾ ತೈಲ ಎಲ್ಲಿಂದ ತರ್ತಾ ಇದ್ದೀವಿ, ನಮ್ಮ ಮುಂದಿನ ಈ ಇಂಧನದ ಕೆಪಾಸಿಟಿ ಎಷ್ಟಿದೆ, ಪಾರ್ಲಿಮೆಂಟ್ನಲ್ಲಿ 75 ದಿನ ಅಂತ ಹೇಳಿದ್ರು ನಾವು ಮ್ಯಾನೇಜ್ ಮಾಡ್ಬೋದು ಅಂತ. ಮತ್ತು ಪ್ರೆಸ್ ಮೀಟ್ನಲ್ಲಿ ಆಯಿಲ್ ಕಂಪನಿಗಳೇನು ಹೇಳ್ತಾ ಇದ್ದಾರೆ 25 ದಿನ ಅಂತ. ಹೆಂಗೆ ಅಪ್ಪ? ಅದೇ LPGದು ಆಗಿದೆ. ನಿನ್ನೆ ನೀವು ಡಿಸ್ಟ್ರಿಬ್ಯೂಟರ್ಸ್ದು ಇದು ನೋಡಿಲ್ಲ ಅನಿಸುತ್ತೆ. LPG ಡಿಸ್ಟ್ರಿಬ್ಯೂಟರ್ಸಿಗೆ ಒಂದು ಇವರು ಆದೇಶ ನೀಡಿದ್ದಾರೆ, ಸ್ವಲ್ಪ ನಿಯಂತ್ರಣ ಮಾಡಿ ಅಂತ. ಏನಾಯ್ತಪ್ಪ ನಿಮ್ಮದು ನೀತಿಗಳು? ಮಾಸ್ಟರ್ ಸ್ಟ್ರೋಕ್ಗಳು ಎಲ್ಲೋಯ್ತಿದ್ದು? ದಯವಿಟ್ಟು ಇದಕ್ಕೆ ಎಲ್ಲ ನಿಮ್ಮ BJP ಸಂಸದರು ಉತ್ತರ ಕೊಡಬೇಕು. ದಿನ ಬೆಳಗ್ಗೆ ದೇವರ ಹೆಸರಿಗಿಂತ ಹೆಚ್ಚಾಗಿ ಮೋದಿ ಹೆಸರು ಜಪ ಮಾಡ್ತಿರಲ್ಲ. ಒಂದು 4 ಕಾಸು ಕೌಡೆ ಕಾಸು ಕೀಮತ್ ಉಳಿಸಿಲ್ಲ ನಮ್ಮ ದೇಶದ್ದು ಹೊರಗಡೆ. ಅದೇ ಸರ್, ಪ್ಲೀಸ್ ಆಸ್ಕ್ the BJP MPs, BJP ministers who chant Mr. Modi's name every day. ಎಲ್ಲೋಯ್ತು ಮೋದಿಯವರು? ಎಲ್ಲಿದ್ದಾರೆ? ನಿಮ್ಮ ಮೋದಿಯವರಿಗೆ ಪಾಪ ನಾ ಮೀಟ್ ಮಾಡಬಾರ್ದಂತಿಲ್ಲ. ನಿಮ್ಮ ಹೀರೋಯಿನ್ ಮದುವೆ ಆದ್ರಲ್ರಿ, ರಶ್ಮಿಕಾ ಮಂದಣ್ಣ ಅವರು ಮತ್ತು ಇನ್ನೊಬ್ಬ ವಿಜಯ್ ಅವ್ರಿಗೆ ಭೇಟಿಯಾಗ ಪುರ್ಸೊತ್ತಿದೆ. ಇಷ್ಟು ನಮ್ಮ ದೇಶದ ಮರ್ಯಾದೆ ಹರಾಜಾಗ್ತಾ ಇದೆ, ಅದ್ರ ಬಗ್ಗೆ ಮಾತಾಡೋ ಪುರ್ಸೊತ್ತಿಲ್ವಾ? ಮೀಟ್ ಮಾಡಿ, ಅದರಲ್ಲೇನು ತೊಂದರೆ ಇಲ್ಲ. ಅವರೇ ಹೋಗಿ ಕೇಳ್ಕೊಂಡಿದ್ದಾರಾ, ಇವರೇ ಕರೆಸ್ಕೊಂಡಿದ್ದಾರಾ, ದಟ್ ಇಸ್ ಓಕೆ, ಇಟ್ಸ್ ಯರ್ ಪರ್ಸನಲ್ ಮ್ಯಾಟರ್. ಬಟ್ ಆಸ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, I will deeply appreciate your concern on the current crisis than wishing for marriage. ನಾಳೆ ನೋಡಿ ಮತ್ತೆ ನಿನ್ನೆ ಸೆಮಿಫೈನಲಿಗೆ ವಿಶ್ ಮಾಡಿದ್ರು, ಅದಕ್ಕೆ ಪುರ್ಸೊತ್ತಿದೆ. ನಾಳೆ ಫೈನಲ್ ಇದೆ, ಆಲ್ ದ ಬೆಸ್ಟ್ ಅಂತಾರೆ ಬೆಳಿಗ್ಗೆ. ನೋಡ್ರಿ ನೀವು, ಒಳ್ಳೇದು, ಗೆಲ್ಬೋದು. ಅವರು ಕಾಲಿಟ್ಟಾಗೆಲ್ಲ ನಾವು ಸೋತೀವಿ. ಇದು ನಾನು ಹೇಳ್ತಾ ಇಲ್ಲಪ್ಪ, ಅಂಕಿಅಂಶ ನೋಡ್ರಿ. ಎಕ್ಸಾಂಪಲ್ ಅಲ್ಲ, ಡೇಟಾ ನೋಡ್ರಿ ಸರ್. ನಾವು ಯಾವತ್ತು ವಿತೌಟ್ ಡೇಟಾ ಐ ವಿಲ್ ನಾಟ್ ಸ್ಪೀಕ್. ಅವ್ರ ಮ್ಯಾಚ್ ನೋಡಿದಾಗೆಲ್ಲ ಸೋತೀವಿ. ಆ ದೊಡ್ಡ ಸ್ಟೇಡಿಯಂನಲ್ಲಿ ಇವಾಗ ಸರ್ದಾರ್ ಪಟೇಲ್ ಹೆಸರು ತೆಗೆದ್ಬಿಟ್ಟು ಅವ್ರ ಹೆಸರು ಇಟ್ಕೊಂಡ್ರು. ಆವಾಗ ಗೇಮ್ ಚೇಂಜ್ ಆಗಿಲ್ಲ, ಬರೀ ನೇಮ್ ಚೇಂಜ್ ಆಗ್ಯದ.